ಓ ಸಾರಿ ಸರ್. ನಿಮ್ ಮೀನಾಕ್ಷಿ ಫೋನ್ ಮಾಡಿದ್ರು. ಮಾಡ್ತಿರ್ತಾಳೆ ಸರ್. ಗಂಟೆಗೊಂದ್ಸರಿ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವಳಿಗೆ ಏನು ತೋಚಲ್ಲ. ಜೊತೆಗೆ ಫ್ರೀ ಕಾಲ್ಸ್ ಇದೆಯಲ್ವಾ? ಫೋನ್ ಮಾಡಿದ್ದು ನಿನ್ ಹೆಂಡ್ತಿನೇ, ಆದ್ರೆ ಮಾತಾಡಿದ್ದು ಬೇರೆಯವರು. ನಾಣಿ. ಯಾರು ಸರ್? ಅದೇ ನಿಮ್ ಪಕ್ಕದ ಮನೇಲಿದಾರಲ್ಲ. ಓ ಜಾನಕಿ ದೇವಿ ಅವರಾ? ಹೌದು ನಾಣಿ. ಅವ್ರ ವಾಯ್ಸ್ನ ಎಲ್ಲೋ ಕೇಳಿರೋ ಹಾಗಿದೆ. ಚಾನ್ಸೇ ಇಲ್ಲ ಸರ್. ಅವರು ನಮ್ಮ ಮನೇಲಿ ಇದ್ರು ನಾನೇ ಅವ್ರ ಧ್ವನಿ ಕೇಳಿಲ್ಲ. ನಾನು ಫೋನಲ್ಲಿ ಕೇಳಿ ಹೇಳ್ತಿದ್ದೀನಿ ಅಲ್ವಾ ನಾಣಿ. ಆ ಧ್ವನಿ ನನಗೆ ತುಂಬಾ ಪರಿಚಯ ಇರೋ ಹಾಗಿದೆ. ಅಯ್ಯೋ ಸುಮ್ನಿರಿ ಸರ್. ಎಲ್ಲ ಮಕ್ಕಳು ಮೈಮೆ. ಆ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ನೀವು ತುಂಬಾ ಕನೆಕ್ಟ್ ಆಗ್ತಿದ್ದೀರಾ. ಅಷ್ಟೇ ಅಂತ್ಯಾ? ದಿವ್ಯ ಹೇಳಿದ್ರೆ ನೀವು ತಕ್ಷಣ ಮದುವೆಗೆ ಒಪ್ಕೋತೀರಾ ಅನ್ನಿಸ್ತಿದೆ. ನಾಣಿ ಸಾರಿ. ಜಾನಕಿ ಅವರು ಯಾಕೆ ಕಾಲ್ ಮಾಡಿರ್ತಾರೆ ಅಂತ್ಯಾ? ಯಾಕೆಂದ್ರೆ ಏನ್ ಸರ್, ಅವ್ರಿಗೆ ಜಾಬ್ ಬೇಕು ಅಂತ ಕೇಳಿದೀನಲ್ವಾ, ಅದಕ್ಕೋಸ್ಕರನೇ ಮಾಡಿರ್ತಾರೆ ಅಂತ ಹೇಳ್ತೀಯಾ? ನನ್ನ ಕೇಳೋದಕ್ಕೆ ನಾನು ಮೀನಾಕ್ಷಿ ಫೋನ್ ಮಾಡಿರ್ತಾಳೆ. ನೀವು ರಿಸೀವ್ ಮಾಡಿದ್ಕೆ ಆ ವಿಷಯ ಹೇಳಕ್ಕಾಗದೆ ಸೈಲೆಂಟ್ ಆಗಿರ್ತಾರೆ. ಕರೆಕ್ಟೇ. ಹೌದು, ಅವ್ರಿಗೆ ಜಾಬ್ ಕೊಟ್ವಿ ಅಂತ ಹೇಳಿಲ್ವಾ ನೀನು? ಹೇಳಿದೀನಿ ಸರ್, ಆದ್ರೆ ಯಾವ ಜಾಬು ಅಂತ ನೀವು ಕನ್ಫರ್ಮ್ ಮಾಡಿಲ್ವಲ್ಲ. ಮನೇಲಿ ಕೆಲಸ ಮಾಡೋದಕ್ಕೆ ಬರೋಕ್ ಹೇಳೋಣವಾ ಸರ್? ಮನೆ ಕೆಲಸ ಅಂದ್ರೆ ಏನು ನಾಣಿ? ಅವ್ರೇನಾದ್ರೂ ಮನೆ ಕೆಲಸದವ್ರಾ? ದಿವ್ಯ ಅವ್ರ ಅಮ್ಮ. ಅಂದ್ರೆ ಅವರು ಜಾಸ್ತಿ ಓದಿಲ್ಲ ಅಂತ ನನ್ನ ಮೀನಾಕ್ಷಿ ಹೇಳಿದ್ಲು ಸರ್. ಹೋಗ್ಲಿ, ಆಫೀಸಲ್ಲಿ ಹೌಸ್ ಕೀಪಿಂಗ್ ಕೆಲಸ ಕೊಡೋಣ ಸರ್. ಬುದ್ಧಿ ಇದೆಯಾ? ಹೌಸ್ ಕೀಪಿಂಗ್ ಮಾಡೋದಕ್ಕೆ ಅವ್ರೇನಾದ್ರೂ ಸರ್ವೆಂಟಾ? ದಿವ್ಯ ಅವ್ರ ಅಮ್ಮ ನಾಣಿ. ಮತ್ತೆ ಯಾವ ಕೆಲಸ ಕೊಡೋಣ ಸರ್? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಪಾಪ ಅವರು ಅರ್ಲಿ ಮಾರ್ನಿಂಗ್ ಎದ್ದು ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿ, ಮಕ್ಕಳನ್ನ ಏಳ್ಸಿ, ಸ್ನಾನ ಮಾಡಿಸಿ, ಟಿಫಿನ್ ತಿನ್ಸಿ, ಲಂಚ್ ಬಾಕ್ಸ್ ಕೊಟ್ಟು ಸ್ಕೂಲ್ ಕಳಿಸಿ, ಅವ್ರು ವಾಪಸ್ ಬರ್ತಿದ್ದಾಗೇನೆ ಈವ್ನಿಂಗ್ ಸ್ನಾಕ್ಸ್ ಮಾಡಿ, ಹೋಮ್ವರ್ಕ್ ಮಾಡಿಸಿ, ನೈಟ್ ಡಿನ್ನರ್ ತಿನ್ಸಿ, ಆ ಮಕ್ಕಳನ್ನ ಮಲಗಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದು ಏನ್ ಕೆಲಸ ಮಾಡ್ತಾಳೆ? ಕೆಲಸ ಮಾಡ್ಲಿಲ್ಲ ಅಂದ್ರೆ ಮನೆ ಹೇಗ್ ನಡೆಯುತ್ತೆ ಸರ್? ಕೆಲಸನ ನಾವು ಕೊಡ್ತೀವಿ ಅಲ್ವಾ? ಅದೇ ಯಾವ ಕೆಲಸ ಕೊಡ್ತಿದೀವಿ ಅಂತ. ಆ ಮಕ್ಕಳನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ. ಮತ್ತೆ ಜಾಬ್ ಯಾಕಯ್ಯ? ಮತ್ತೆ ಮೊದ್ಲಿಗೆ ಬಂದ್ರಿ ಸರ್. ಖರ್ಚುಗಳಿಗೆ ದುಡ್ಡು ಬೇಕಲ್ವಾ ಸರ್? ಆ ದುಡ್ಡು ನಾವು ಕೊಟ್ರಾಯ್ತು. ಅವರು ಸುಮ್ಮನೆ ತಗೊಳ್ಳಲ್ಲ ಸರ್. ನೀವು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ತೀನಿ ಅಂದಕ್ಕೆ ಒಪ್ಕೊಳ್ಳಿಲ್ಲ. ಹೌದು ಅಲ್ವಾ? ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅವರು ಮನೇಲೇ ಇರಬೇಕು. ಖರ್ಚಿಗೆ ದುಡ್ಡು ಬೇಕು. ಫ್ರೀಯಾಗಿ ಕೊಟ್ರೆ ಈಸ್ಕೊಳ್ಳಲ್ಲ. ಮೇಡಮ್ ಯಾಕೆ ಮತ್ತೆ ಬಂದ್ರು? ಮತ್ತೆ ಯಾಕೆ ಬಂದ್ರಿ ಮೇಡಮ್? ಆ ಬ್ಯಾಗ್ಸ್ ಎಲ್ಲ ಏನಿದೆ? ಸಸ್ಪೆನ್ಸ್ ನಾಣಿ ಅವ್ರೆ. ಹೇಳಿ ಮೇಡಮ್. ತಿನ್ನೋಕ್ಕೂ ಮುಂಚೆ ರುಚಿ ಯಾಕೆ ಹೇಳಿ? ನನ್ನ ಹತ್ರ ಹೇಳ್ಬಾರ್ದ ಮೇಡಮ್? ಹೇಗೋ ಸ್ವಲ್ಪ ಹೊತ್ತಲ್ಲೇ ನೋಡ್ತೀರಾ ಅಲ್ವಾ? ನಿಮ್ ಸರ್ ಮನೇಲೇ ಇದ್ದಾರಾ? ಇದಾರೆ ಮೇಡಮ್. ವಿಷಯ ಏನ್ ಹೇಳಿ? ಟೆನ್ಷನ್ ಯಾಕೆ ನಾಣಿ ಅವ್ರೆ? ಅಕ್ಕನ್ಗಿಂತ ಮೊದಲು ನಿಮ್ಮನ್ನ ನಾನ್ ಪ್ರೀತಿಸಿದ್ದೆ, ಆದ್ರೆ ನೀವು ಅಕ್ಕನ ಪ್ರೀತಿಸಿದ್ರಿ. ಅವಾಗ ಕೋಪದಿಂದ ಕೆಲವು ತಪ್ಪು ಮಾಡ್ದೆ, ನಿಜಾನೇ. ಆದ್ರೆ ಅಕ್ಕನ ಸಾವು ನನ್ನನ್ನ ಬದಲಾಯಿಸ್ತು. ನಮ್ಮವರು ಅನ್ಕೊಂಡವ್ರಿಗೋಸ್ಕರ ಮನಸ್ಫೂರ್ತಿಯಾಗಿ ಬದುಕೋ ಹಾಗೆ ಮಾಡ್ತು. ನಾವು ಸೋತರು ಅವರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತು. ಅದಕ್ಕೆ ಜೈ, ಪ್ರತಿ ಕ್ಷಣ ನೀನು ಗೆಲ್ಬೇಕು ಅಂತ ಕೇಳ್ಕೊತಿದ್ದೀನಿ. ಪ್ರತಿ ನಿಮಿಷ ನೀನು ಸಂತೋಷವಾಗಿರ್ಬೇಕು ಅಂತ ಬೇಡ್ಕೋತಾ ಇದ್ದೀನಿ. ನಾಳೆ ನಮ್ಗೆ ಮದ್ವೆ ಆಗ್ಬೋದು, ಆಗದೆ ಇರ್ಬೋದು. ಆದ್ರೆ ನಾನು ಹೀಗೆ ಇರ್ತೀನಿ, ನಿನ್ನ ಒಳಗೆ ಇರ್ತೀನಿ. ಬರ್ತೀನಿ ಜೈ.
ಇನ್ನೊಂದು ಚಿಕ್ಕ ಮಾತು. ಮಕ್ಕಳಿಗೋಸ್ಕರ ನೀವು ಎಲ್ಲೆಲ್ಲ ತಿರುಗ್ತಾ ಇದ್ದೀರಂತೆ. ನೀವು ಅಷ್ಟು ಶ್ರಮ ಪಡಬೇಡಿ. ನಾಳೆ ಸಂಡೇ, ಮಕ್ಕಳಿಗೆ ರಜಾ. ಮನೆಗೆ ಕರೆಸಿ ಈ ಬಟ್ಟೆ ಗೊಂಬೆ ಕೊಟ್ಟು ಊಟ ಮಾಡಿಸಿ. ಆ ಮಕ್ಕಳು ನಿಮ್ಮನ್ನು ಜೀವನ ಪೂರ್ತಿ ಮರೆಯಲ್ಲ. ನಿತ್ಯ ಮೇಡಮ್ ತುಂಬ ಒಳ್ಳೆ ಮಾತು ಹೇಳಿದ್ರು ಅಲ್ವಾ ಸರ್? ಮಕ್ಕಳನ್ನ ಮನೆ ಕರೆಸಿ ಊಟ ಹಾಕೋದು ತುಂಬ ಒಳ್ಳೆ ಯೋಚನೆ ಸರ್. ಮಕ್ಕಳು ನಿಮಗೆ ಇನ್ನೂ ಹತ್ರ ಆಗ್ತಾರೆ. ನಿತ್ಯ ಮೇಡಮ್ ಅವರು ನಿಮಗೆ 2ನೇ ಸರಿ ಒಳ್ಳೇದು ಮಾಡಿದ್ದಾರೆ ಸರ್. ನೆನ್ನೆ ಟೆಂಡರ್ ಕೊಡಿಸಿದ್ರು. ಇವತ್ತು ಮಕ್ಕಳಿಗೆ ನೀವು ಹತ್ರ ಆಗೋ ಐಡಿಯಾ ಹೇಳಿದರು. ಅಂಥ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯದೇ ಆಗುತ್ತೆ ಸರ್. ಇಲ್ಲ ನಾಣಿ, ನನ್ನ ಗಂಗನ ಮೀರಿಸೋ ಒಳ್ಳೇದು ನನಗೆ ಬೇಕಾಗಿಲ್ಲ. ಆದರೆ ಗಂಗಾ ಮೇಡಮ್ ಅವರು ಇವಾಗ ನಿಮ್ಮ ಪಕ್ಕದಲ್ಲಿ ಇಲ್ವಲ್ಲ ಸರ್? ಗಂಗಾ ನನ್ನ ಪಕ್ಕ ಇಲ್ಲ ನಾಣಿ, ನನ್ನಲ್ಲಿದ್ದಾಳೆ. ನನ್ನ ಕಣಕಣದಲ್ಲೂ ಇದ್ದಾಳೆ. ಗಂಗಾ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ನಿಮ್ಮ ಮನಸ್ಸಿಗೆ ಜೊತೆಯಾಗಿ ಗಂಗಾ ಮೇಡಮ್, ನಿಮ್ಮ ಜೊತೆಗೆ ಯಾರು ಸರ್? ಮಾನಸಿಕವಾಗಿ ನಿಮಗೆ ಇನ್ನೊಬ್ಬರು ಅಗತ್ಯ ಇಲ್ಲದೆ ಇರ್ಬೋದು ಸರ್.